ವಿಪರೀತ ಮಾಟಮಂತ್ರದ ಸಮಸ್ಯೆಗಳು ಆಗಿದ್ದರೆ, ಮನೆಯಲ್ಲಿ ವಿಪರೀತ ಜಗಳಗಳು ಆಗುತ್ತಿದ್ದರೆ, ಅಥವಾ ನಿಮ್ಮ ಮನೆಯಲ್ಲಿ ಮನಸ್ಸುಗಳು ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ದುಡ್ಡಿನ ಸಮಸ್ಯೆಗಳು ತುಂಬಾ ಹೆಚ್ಚಾಗುತ್ತಿದ್ದರೆ, ವ್ಯಾಪಾರದಲ್ಲಿ ಹಠಾತ್ತನೆ ಕುಸಿತಗಳು ಕಾಣುತ್ತಿದ್ದರೆ, ನಿಮ್ಮ ಮೇಲೆ ವಾಮಾಚಾರ ಆಗಿದೆ ಅಂತಲೇ ಅರ್ಥ. ಇಂತಹ ಮಾಟಮಂತ್ರಗಳನ್ನು ತೆಗೆದುಹಾಕಲು, ತೊಳೆದು ಹಾಕಬೇಕು ಅನ್ನುವುದಾದರೆ ಇವತ್ತಿನ ವಿಡಿಯೋನ ಕೊನೆ ತನಕ ನೋಡಿ. ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ನೀಡುವಂತಹ ಈ ಒಂದು ಭಸ್ಮವನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಇಡಬೇಕು, ಅಥವಾ ಅಗ್ನಿ ಮೂಲೆಯಲ್ಲಿ ಇದನ್ನು ಇಡಬೇಕು. ಈ ಭಸ್ಮ ನಿಮ್ಮ ಮನೆಗೆ ಆಗಿರತಕ್ಕಂತಹ ವಾಮಾಚಾರ ದೋಷಗಳನ್ನೆಲ್ಲವನ್ನು ಹೀರಿಕೊಂಡು ಮನೆಗೆ ಸಕಾರಾತ್ಮಕ ಶಕ್ತಿಗಳನ್ನು ಬಿಡುಗಡೆ ಮಾಡುತ್ತದೆ. ಅಂತಹ ಸಕಾರಾತ್ಮಕ ಶಕ್ತಿಗಳು ಯಾವುದೇ ಕೆಟ್ಟ ದೃಷ್ಟಿಗಳಿರಲಿ, ಮಾಟ ಮಂತ್ರವೇ ಆಗಿರಲಿ, ವಾಮಾಚಾರದ ಪ್ರಯೋಗವೇ ಆಗಿರಲಿ, ಅವನ್ನೆಲ್ಲವನ್ನು ತೊಳೆದು ಹಾಕುತ್ತದೆ. ಇಂತಹ ಭಸ್ಮವನ್ನು ಎಲ್ಲಿ ಸಿಗುತ್ತೆ, ಇದು ಯಾವುದು, ಪ್ರತಿಯೊಂದು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಿದ್ಧಿಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಷ್ಟಗಳು ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ, ವಂಶ ಪಾರಂಪರಿಕ ಜ್ಯೋತಿಷರು ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ಅವರಿಗೊಂದು ಕರೆ ಮಾಡಿ ಅವರಿಂದ ಪರಿಹಾರವನ್ನು ಪಡೆದುಕೊಳ್ಳಿ. ಸಾಕಷ್ಟು ಜನರಿಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆಗಳು ಆಗೇ ಆಗಿರುತ್ತದೆ. ಮಾನಸಿಕವಾಗಿರಬಹುದು, ದೈಹಿಕವಾಗಿರಬಹುದು. ಮಾನಸಿಕವಾಗಿ ಕೊರಗಿ ದೈಹಿಕವಾಗಿ ಅದನ್ನು ನಿಮ್ಮ ಗೊತ್ತಿಲ್ಲದೆ, ನಿಮಗೆ ಅರಿವಿಲ್ಲದಂತೆ ನೀವೇ ಕೈಯಾರೆ ತೆಗೆದುಕೊಂಡು ಬಂದಿರುವಂತಹ ಕೆಲವೊಂದೊಂದು ಸಮಸ್ಯೆಗಳು ನಿಮ್ಮ ದೈಹಿಕವಾಗಿ ಅಡಗಿರುತ್ತದೆ. ವ್ಯಾಪಾರ ಮಾಡುತ್ತಿರುವ ಜಾಗದಲ್ಲಿ ಕುಸಿತಗಳು ಕಾಣದಿದ್ದರೂ ಕೂಡ ಇದು ಆಗುತ್ತದೆ. ಇದಕ್ಕೆ ಪೂಜೆ ಮಾಡಿಸಬೇಕು. ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ರೂ ಕೂಡ ಒಳ್ಳೆಯದಾಗುತ್ತೆ. ಅನುಕೂಲ ಇಲ್ಲದೇ ಇರುವವರು, ಮಾಡೋದಕ್ಕೆ ಸಮಯನೇ ಇಲ್ಲ ಅನ್ನುವವರು ಗುರುಗಳು ನೀಡುವಂತಹ ಈ ಒಂದು ಭಸ್ಮ 9 ದಿನಗಳ ಕಾಲ ಹೋಮ ಹವನ ಯಜ್ಞವನ್ನು ಮಾಡಿ ಮನೆಯ ಶಾಂತಿ ನೆಮ್ಮದಿ ವಾತಾವರಣಕ್ಕಾಗಿ, ದುಡ್ಡಿನ ಸಮಸ್ಯೆಗಳು ನಿವಾರಣೆ ಆಗೋದಕ್ಕಾಗಿ, ಸಾಲದ ಸಮಸ್ಯೆಗಳು ಪರಿಹಾರ ಆಗೋದಕ್ಕಾಗಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣುವುದಕ್ಕಾಗಿ ಮಾಡಿಸಿ ಮಂತ್ರಿಸಿ ತಂತ್ರಿಸಿದಂತಹ ಈ ಭಸ್ಮ ನಿಮ್ಮ ಮನೆಯ ಶ್ರೀರಕ್ಷೆ ಆಗಿರುತ್ತದೆ. ಉತ್ತರ ದಿಕ್ಕಿನಲ್ಲಿ ಅಥವಾ ಅಗ್ನಿ ಮೂಲೆಯಲ್ಲಿ ಈ ಭಸ್ಮವನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು. ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮ್ಮ ಕಷ್ಟಗಳನ್ನು ನೀವು ಹೇಳುವಾಗಲೇ ಅರ್ಥ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ನೀಡುತ್ತಾ ಈ ಭಸ್ಮವನ್ನು ನೀಡುತ್ತಾರೆ. ನಿಮ್ಮ ಮನೆಯಲ್ಲಿ ಎಲ್ಲಿ ಇಡಬೇಕು, ಯಾವ ಮಂತ್ರವನ್ನು ಹೇಳುತ್ತಾ ಇದಕ್ಕೆ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಅದಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ಅವರಿಂದ ಕೇಳಿ ಪಡೆದುಕೊಳ್ಳಿ.